If the object is at 12.5 centimeter and the real image distance is at 75 centimeter, find the focal length of the mirror. ಹುಡುಗರ ನೀವೇ ಒಂದು ಸ್ವಲ್ಪ ಚಿತ್ರ ಎಲ್ಲ ಬಿಡಿಸಿ ಗಿವನ್ ಬರ್ದ್ಬಿಡ್ರ ಎಂತ ಮಿರರ್ ಇದು ಅಂತ ಹೇಳಿ ಇಲ್ಲಿ ಬಿಡಿಸಿ ಆಮೇಲೆ ಗಿವನ್ ಬರ್ದ್ಬಿಡಿ. ಆಯ್ತಾ ಮಾಡಿದ್ದು? ಆ ರಿಯಲ್ ಇಮೇಜ್ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ಇದು ನಿಮ್ಮ ಕಾನ್ಕೇವ್ ಮಿರರ್ ಅಲ್ವಾ. ಮತ್ತೆ ಆಬ್ಜೆಕ್ಟ್ ಇದು ಫೋಕಸ್ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿ ಇರುತ್ತೆ. ನಿಮ್ಮ ಆಬ್ಜೆಕ್ಟ್ 12.5 ಇಲ್ಲಿ ಇರುತ್ತೆ. ಇಮೇಜು ಒಂದಿಷ್ಟು ದೂರದಲ್ಲಿ ದೊಡ್ಡದಾಗಿ 75 ಸೆಂಟಿಮೀಟರ್ ಈ ರೀತಿಯಲ್ಲಿ ಬರುತ್ತೆ. ಸೊ ದ ಆಬ್ಜೆಕ್ಟ್ ಇಸ್ ಮೈನಸ್ 12.5 ಸೆಂಟಿಮೀಟರ್. ಇದನ್ನು ನಾನು -25/2 ಸೆಂಟಿಮೀಟರ್ ಅಂತ ಬರಿಬೋದು. ಇಮೇಜ್ ಬಂದು ಇದು ಕೂಡ ನೆಗೆಟಿವ್ 75 ಸೆಂಟಿಮೀಟರ್. ಫೋಕಸ್ಸು ಕಂಡುಹಿಡಿಬೇಕು. ಸೊ ನಿಮ್ಮ ವರ್ಕಿಂಗು ಈ ರೀತಿಯಲ್ಲಿದೆ. 1/f is equal to 1/b plus 1/u. 1/f is equal to minus 1/75 minus 2/25. ಇಲ್ಲಿ LCM ಬಂದು 75 ಅಲ್ವಾ. ಅದಕ್ಕೋಸ್ಕರ ನಾನು 12.5 ನಾನು -25/2 ಅಂತ ಬರ್ಕೊಂಡಿದ್ದು. ಮುಂದೆ ಇದು minus 7/75 ಆಗುತ್ತೆ. therefore f is equal to minus 75/7 ಸೆಂಟಿಮೀಟರ್. ಇದೇ ನಿಮ್ಮ ಉತ್ತರ. ಸೊ ಇಲ್ಲಿ ಮುಖ್ಯವಾಗಿ ಏನಂತ ನೋಡ್ಬೇಕು ಅಂತ ಹೇಳಿದ್ರೆ ನಮ್ಮ ಫೋಕಲ್ ಲೆಂತ್ ಎಡಗಡೆ ಇದೆಯಾ ಬಲಗಡೆ ಇದೆಯಾ ಅಂತ ಹೇಳಿ ಆಯ್ತಾ. ಅದಾದ್ಮೇಲೆ ಆಬ್ಜೆಕ್ಟ್ ಅದೇ ಆ ಕಡೆ ಯಾವತ್ತಿದ್ರು ಎಡಗಡೆನೆ. ಇಲ್ಲಿ ರಿಯಲ್ ಇಮೇಜ್, ಹಾಗಾಗಿ ಇದು ಕೂಡ ಎಡಗಡೆ ಬರುತ್ತೆ. ಸೊ ಇವೆಲ್ಲ ನೆಗೆಟಿವ್ ಬರುತ್ತೆ. ಫೋಕಲ್ ಲೆಂತ್ ನೆಗೆಟಿವ್ ಬರುತ್ತೆ. ಸೊ ಇದನ್ನ ಹೇಳಕ್ ಬಂತು ಅಂತ ಹೇಳಿದ್ರೆ ಇದೆಲ್ಲ ಕ್ಯಾಲ್ಕುಲೇಷನ್. ನೀವು ಫ್ರಾಕ್ಷನ್ ಅಡಿಷನ್ ಎಲ್ಲ ಸರಿ ಬರಲ್ಲ ಅಂತ ಹೇಳಿದ್ರೆ ಮ್ಯಾಥ್ ಬೇಸಿಕ್ಸ್ ಅಲ್ಲೆಲ್ಲ ಇದೆ, ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಇದನ್ನೆಲ್ಲ ಮಾಡಿ ಕಲ್ತ್ಕೊಳ್ಳಿ ಆಯ್ತಾ. ಸೊ ಇಲ್ಲಿ ನೀವು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ಕೊಡೋದು ಬರೀ ಇಷ್ಟು ಮಾತ್ರ ನಿಮ್ಮ ಸಿಲೆಬಸ್ ಅಲ್ಲಿ ನಾನು ಹೇಳ್ಕೊಡ್ಬೇಕಾಗಿರೋದು. ಇದೆಲ್ಲ ಬೇಸಿಕ್ಸ್.